ಸೂಕ್ತವಾದ ಹೇಳಿಕೆಗಳನ್ನ ಕೊಟ್ಟಾಗ ಸೂಕ್ತವಾಗಿ ನಾವು ಸಮರ್ಥನೆ ಮಾಡ್ಕೋಬೇಕಾಗತ್ತೆ. ನನಗೆ ಯಾಕೋ ನಿಮ್ಮ ಟಿ ವಿ ಮೇಲೆ ಸ್ವಲ್ಪ ಬೇಸರ ಇದೆ. ಅರ್ಧಂಬರ್ಧ ಹೇಳ್ತಿದ್ದೀರಾ, ಇನ್ನೂ ಭಾಳಷ್ಟು ಹೇಳಿದ್ದಾರೆ ಅವರು. ಪ್ರಧಾನಿಯವ್ರನ್ನ ರಾವಣ ಅಂತ ಕರೋರು ಯಾಕೆ ಹೇಳಲಿಲ್ಲ ಅಂತ ನನಗೊಂದು ಪ್ರಶ್ನೆ ಇದೆ. ಅವ್ರು ಹೇಳಿರೋ ಅಷ್ಟು ಪದಗಳು ಉಪಯೋಗಿಸ್ಬೇಕು ನೀವು. ಅವರು ಈಸ್ ಎ ಡಿಪ್ಲೊಮೆಟಿಕ್ ಪೊಲಿಟಿಷಿಯನ್, ಈ ನೋಸ್ ಹೌ ಟು ಟಾಕ್. ಆಯಾ ಸಂದರ್ಭಕ್ಕೆ ಸಮಂಜಸವಾಗಿ ಹೇಳಿಕೆಗಳನ್ನ ಕೊಟ್ಕೊಂಬಂದಿದ್ದಾರೆ. ಯಾರಪ್ಪ ಬಿ ಜೆ ಪಿಯವರು ಹೊಸ ಡಿಕ್ಷನರಿ ಕೊಟ್ಟಿದ್ದಾರೆ ಈ ದೇಶದಲ್ಲಿ. ಆ ಡಿಕ್ಷನರಿ ನಿಮಗೂ ತಲುಪಿರ್ಬೋದು. ಹಂಗಾಗಿ ಈ ಥರದೆಲ್ಲ ಇಟ್ಕೊಂಡು ಭಯೋತ್ಪಾದಕ ಅನ್ನೋದು ಯಾವ ಡಿಕ್ಷನರಿಯಲ್ಲಿ ಒಳ್ಳೆ ಶಬ್ದ ಆಗುತ್ತೆ? ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಂಗಿದ್ರೆ ನಮ್ಮನ್ನು ಉತ್ತರ ಕೇಳಿ. ನೀವು ನಮಗೆ ಉತ್ತರ ಹೇಳೋಕ್ಕೆ ಬಿಡಲ್ಲ ಅಂದರೆ ನಿಮ್ಮದು ಮತ್ತೆ ಕೇಳಿ ದಯಮಾಡಿ. ನನಗೆ ಗೊತ್ತಿದೆ, ಅದೇ ನಿಮ್ಮ ಪ್ರಶ್ನೆನೇ ನನಗೆ ಗೊತ್ತಿದೆ. ದಯಮಾಡಿ ನೀವು ನಮ್ಮನ್ನು ಕರೆದ ಮೇಲೆ ಉತ್ತರ ಹೇಳಕ್ಕೆ ಬಿಡಿ. ಡಿಕ್ಷನರಿಯ ಬಗ್ಗೆ ಅದನ್ನ ಹೇಳ್ತೀವಿ, ಸ್ವಲ್ಪ ಕೇಳಿ. ನೀವು ಕೇಳಕ್ಕೆ ತಯಾರಿಲ್ಲ. ಪಾಪ ಪದಗಳಿನ್ನ ಪೂರ ತಾವು ಹೇಳ್ತಲೇ ಇಲ್ಲ. ನಾನೇ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ. ಅವರ ಮರ್ಮು ಅವ್ರ ಬಗ್ಗೆ ಹೇಳಿಕೆ ಕೊಟ್ಟರು, ಅದು ಚರ್ಚೆ ಆಯಿತು, ಭಾಳಷ್ಟು ಚರ್ಚೆ ಆಯಿತು. ನನಗೆ ಗೊತ್ತಿದೆ, ಸುವರ್ಣ ಟಿ ವಿ ಮೈಂಡ್ ಸೆಟ್ ಭಾಳ ಚೆನ್ನಾಗಿ ಗೊತ್ತಿದೆ. ಚರ್ಚೆಗೆ ಕರೆದ ಮೇಲೆ, ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೇಳಕ್ಕೆ ಅವಕಾಶ ಕೊಡ್ತೀನಿ ನಾನು. ದಯಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಅವರ ಬಣ್ಣ ಹಿಡಿದು ಜಾತಿ ಹಿಡಿದು ಮಾತಾಡಿದಾಗ ತಾವು ಡಿಬೇಟ್ ಮಾಡಲಿಲ್ಲ. ಅವಾಗ ನಿಮ್ಗೆ ಅದು ಅನ್ನಿಸ್ಲಿಲ್ಲ. ಈಗ ನಿಮ್ಗೆ ಅನಿಸಿದೆ, ಮಾತಾಡಿ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ನಮ್ಮ ನಾಯಕರ ಪರವಾಗಿ ನಾನು ಸಮರ್ಥನೆ ಮಾಡೋಕ್ಕೆ ಬಂದಿದ್ದೀನಿ. ಗೊತ್ತಾಯ್ತಾ? ಅವ್ರು ಹೇಳಿದ ಟೆಕ್ಸ್ಟ್ ಅಷ್ಟು ಹಾಕಿ. ಭಯೋತ್ಪಾದಕನ್ನ ಯಾವ ಟೆಕ್ಸ್ಟಲ್ಲಿ ಮಾತಾಡದೆ ಅಂತ ಹೇಳೋರು ಕೊಟ್ರಲ್ಲ, ಹಾಕಿ ಅದನ್ನ ನೀವು ಡಿಕ್ಷನರಿ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳೋದು ಬೇಡ. ಡಿಕ್ಷನರಿ ಯಾವುದು, ಯಾವ ಪದದಲ್ಲಿ ಮಾತಾಡಿದರೆ ಒಬ್ಬ ವಿರೋಧ ಪಕ್ಷದ ನಾಯಕರು, ನಾಟ್ ಎ ಕಾಮನ್ ಮ್ಯಾನ್. ಅದಕ್ಕೆ ತಾವು ಡಿಕ್ಷನರಿ ಕೇಳಿದ್ರಲ್ಲ, ಡಿಕ್ಷನರಿ ಅರ್ಥ ಅವ್ರು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ತಾವು ಭಾಳ ಅವ್ರ ಬಗ್ಗೆ ಗೌರವ ಇರ್ತಕ್ಕಂಥವ್ರು. ಇಲ್ಲಿ ಒಬ್ಬ ಎಕ್ಸ್ ಹೋಮ್ ಮಿನಿಸ್ಟ್ರು ಅವ್ರನ್ನ ಜಾತಿ ನಿಂದನೆ ಮಾಡಿದಾಗ, ಅವರ ಬಣ್ಣ ಇಟ್ಕೊಂಡು ಮಾತಾಡಿದಾಗ, ಅವ್ರ ಚರ್ಮದ ಬಣ್ಣ ಇಟ್ಕೊಂಡು ಮಾತಾಡಿದಾಗ ತಮ್ಗೇನು ಅನ್ನಿಸ್ಲಿಲ್ಲ. ಪಾಪ ಈಗ ತಮಗೆ ಇಡೀ ದೇಶದಲ್ಲೆಲ್ಲ ಅವ್ರು ಮಾತಾಡಿರೋ ತಪ್ಪು ಅಂತ ಭಾವನೆ ಬಂದಿದೆ. ನೂರಕ್ಕೆ ನೂರು ಸರಿ. ನಾನು ಬಂದಿರೋದು ಅದಕ್ಕೆ ಹೇಳಕ್ ಬಿಡಿ, ಹೇಳಕ್ ಬಿಡಿ. ನೀವು ದಯಮಾಡಿ ಎಲ್ಲ ಅದಕ್ಕೆ ಹೇಳಿದ್ದು, ಎಲ್ಲದೂ ಒಟ್ಟಿಗೆ ಹೇಳ್ತೀನಿ ತಗೊಳ್ಳಿ ಅಂತ ಹೇಳಿ. ನಾಟ್ ಓನ್ಲಿ ದಟ್, ರಾವಣ ಅಂತ ಕರೆದ್ರು ಅವರು, ಅದನ್ನು ತಗೊಳ್ಳಿ. ಅದಕ್ಕೂ ನಾವು ಸಮರ್ಥನೆ ಮಾಡೋಕ್ಕೆ ಬಂದಿರೋ ಅಂಥದ್ದು. ಒಂದು ತಗೊಂಡು ಯಾವುದೋ ಒಂದು ಪಿಕ್ ಅಂಡ್ ಚೂಸ್ ಮಾಡಿ ಮಾತಾಡಬೇಡಿ. ಖರ್ಗೆ ಅವ್ರು ಏನೇನು ಮಾತಾಡಿದ್ರೆ ಅಷ್ಟು ತಗೊಳ್ಳಿ. 72ರಲ್ಲಿ ಅವ್ರು ಈ ರಾಜ್ಯದ ಶಾಸಕರಾಗಿ ಅಲ್ಲಿಂದ ಬಂದಾಗ ಏನೇನು ಮಾತಾಡಿದ್ದಾರೆ, ಅವ್ರ ಬಗ್ಗೆ ಬೇರೆಯವ್ರು ಏನೇನು ಮಾತಾಡಿದ್ದಾರೆ, ಬಿ ಜೆ ಪಿಯವ್ರು ಏನೇನು ಮಾತಾಡಿದ್ದಾರೆ, ಬಿ ಜೆ ಪಿ ಹೆಂಗೆ ಷಡ್ಯಂತ್ರ ಮಾಡಿ ಕಲಬುರಗಿನಲ್ಲಿ ಅವ್ರನ್ನ ಸೋಲ್ಸಿದ್ರು, ಎಲ್ಲದೂ ತಗೊಳ್ಳಿ. ಸಂಬಂಧ ಇಲ್ಲ ರಮೇಶ್ ಬಾಬು, ಎಲ್ಲದಕ್ಕೂ ಸಂಬಂಧ ಇದೆ. ನೋಡಿ ಸರ್, ಭಯೋತ್ಪಾದಕ ಅಂತ ಒಬ್ಬ ಪ್ರಧಾನಿಯನ್ನ ಕರಿಬಹುದಾ ಅಂತ ನಿಮ್ಗೆ ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ. ಯಾಕಂದ್ರೆ ಅವರು 72ರಲ್ಲಿ ಅವರು ಗುಲ್ಬರ್ಗ ಸೋಲ್ಸಿದ್ದಕ್ಕೆ ಸಂಬಂಧ ಇಲ್ಲ ನಿಮ್ಗೆ. ಹೌದು, ಕರೆಕ್ಟ್. ನಿಮ್ಮ ಮೈಂಡ್ ಸೆಟಪ್ ಹಂಗೆ ಇರುತ್ತೆ. ನಾನು ವೆಲ್ಕಮ್ ಮಾಡ್ತೀನಿ. ರಮೇಶ್ ಬಾಬು ದಯಮಾಡಿ ಇಲ್ಲಿ ನಾತು ಸರ್, ನಾನು ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಹೇಳಿ, ನನಗೆ ಗೊತ್ತು. ನೋಡಿ, ಪ್ರತಿಯೊಂದಕ್ಕೂ ಈಸ್ ಎ ಗುಡ್ ಪೊಲಿಟಿಷಿಯನ್ ಆ್ಯಂಡ್ ಮೆಚ್ಯೂರ್ಡ್ ಪೊಲಿಟಿಷಿಯನ್. ಅವರು ಮಾತಾಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ಅರ್ಥ ಇರುತ್ತೆ. ಅಫ್ಕೋರ್ಸ್ ಗುಜರಾತನ್ನು ಅವರು ಏನು ಇಲ್ಲಿಟ್ರೇಟ್ ಅಂತ ಕರೆದಿದ್ದಾರೆ, ಅದಕ್ಕೆ ಅವರೇ ಕ್ಲಾರಿಫಿಕೇಶನ್ ಕೊಟ್ಟರು, ವಿಷಾದವನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೆ ಗೊತ್ತಿದೆ ಯಾವ ಭಾಷೆ ಬಳಸಬೇಕಂತೇಳಿ. ಭಯೋತ್ಪಾದಕ ಅಂತ ಮಾತಾಡಿರ್ತಕ್ಕಂಥ ಪದ ಏನು ಇವತ್ತು ಏಜೆನ್ಸಿಗಳನ್ನ ಇಟ್ಕೊಂಡು, ನೀವು ಇ ಡಿ ಇರ್ಬೋದು, ಐ ಟಿ ಇರ್ಬೋದು, CBI ಇರ್ಬೋದು, ಸೆಂಟ್ರಲ್ ಏಜೆನ್ಸಿಗಳು ಇನ್ಕ್ಲೂಡಿಂಗ್ ಎಲೆಕ್ಷನ್ ಕಮಿಷನ್ನು, ಅವ್ರೇನು ಪ್ರವಾಹ ಮಾಡ್ತಾ ಇದ್ದಾರೆ ಮೋದಿರವರು, ಅದಕ್ಕೆ ಸಂಬಂಧಪಟ್ಟಂತೆ ಟೆರರಿಸ್ಟ್ ಅನ್ನೋ ಪದ ಬಳಸಿರ್ತಕ್ಕಂಥದ್ದು. ಇವತ್ತು ಚುನಾವಣಾ ಆಯೋಗದವ್ರು ಪಾಪ ಮೋದಿ ಬಗ್ಗೆ ಬಹಳ ಪ್ರೀತಿ ಅವರಿಗೆ, ಚೀಫ್ ಎಲೆಕ್ಷನ್ ಕಮಿಷನರ್ಗೆ. ಈಗ ಅವ್ರ ಮೇಲೆ ಆಗಲೇ ಒಂದು ಅಭಿಯೋಗ ಮಾಡೋದಕ್ಕೆ ಮೂವ್ ಮಾಡಿದ್ದಾರೆ. ಅವರು ಪ್ರಧಾನಮಂತ್ರಿಗಳು ಒಂದು ಬಿಲ್ಲು ಸೋತ್ರೆ ಅದನ್ನಿಟ್ಕೊಂಡು ಇಡೀ ವಿರೋಧ ಪಕ್ಷಗಳನ್ನ ಸರ್ಕಾರಿ ಯಂತ್ರ ಉಪಯೋಗಿಸ್ಕೊಂಡು ಚುನಾವಣೆ ಪೆಂಡಿಂಗ್ ಇದ್ದಾಗ ದಯಮಾಡಿ ಚುನಾವಣೆ ನಡಿಬೇಕಾದ್ರೆ ಟೀಕೆ ಮಾಡಿದ್ರೆ ಅವ್ರಿಗೆ ನೋಟಿಸ್ ಕೊಡೋಕ್ಕೆ ಶಕ್ತಿ ಇಲ್ಲ ಎಲೆಕ್ಷನ್ ಕಮಿಷನ್ಗೆ. ಪಾಪ ಇವ್ರು ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಇಮಿಡಿಯೇಟ್ ನೋಟಿಸ್ ಕೊಡಲೇಬೇಕು. ದಟ್ ಈಸ್ ವಾಟ್ ಖರ್ಗೆ ಇಸ್ ಟೆಲಿಂಗ್. ಟೆರರಿಸಮ್ ಅನ್ನೋ ಪದ ಯಾಕೆ ಬಳಕೆ ಮಾಡ್ತಾ ಇದ್ದಾರೆ ಅಂದರೆ, ಈ ದೇಶದಲ್ಲಿರ್ತಕ್ಕಂಥ ಸ್ವಾಯತ್ತ ಸಂಸ್ಥೆಗಳನ್ನ, ಸಾಂವಿಧಾನಿಕ ಸಂಸ್ಥೆಗಳನ್ನ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಏನಿವತ್ತು ವಿರೋಧ ಪಕ್ಷಗಳನ್ನ ಮತ್ತು ಪ್ರಜಾಪ್ರಭುತ್ವವನ್ನು ಅಣಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಖರ್ಗೆರವರು ಪದ ಬಳಕೆ ಮಾಡಿರ್ತಾರೆ. ರಮೇಶ್ ಬಾಬು, ಅದಕ್ಕೆ ಸರಿಯಾದಂಥ ಅರ್ಥವನ್ನ ಈಗಾಗಲೇ ಕ್ಲಾರಿಫಿಕೇಶನ್ ಹೇಳಿದ್ದು ನನಗೆ ಅರ್ಥ ಆಯ್ತು. ನನಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಸರಿ, ಭಯೋತ್ಪಾದಕ ಅಂತ ಕರೆದ್ರು, ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಟೆರರೈಸ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಭಯೋತ್ಪಾದಕ ಅಂತ ಕರೆದ್ರು. ನಾಳೆ ಯಾರನ್ನೋ ಒಬ್ಬ ರಾಜಕೀಯ ನಾಯಕರನ್ನ ಅತ್ಯಾಚಾರಿ ಅಂತ ಕರೆದು ಇಲ್ಲಿನ ಕಾನೂನು ವ್ಯವಸ್ಥೆಯ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ನಾವು ಅತ್ಯಾಚಾರಿ ಅಂತ ಕರೆದ್ವಿ ಅಂತ ಸಮರ್ಥನೆ ಕೊಟ್ಟರೆ ಒಪ್ಕೊಳ್ಳೋದಕ್ಕಾಗತ್ತಾ? ಸೇಮ್ ಅಲ್ಲ ಅದು? ಇಲ್ಲ, ದಯಮಾಡಿ ಉತ್ತರ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಿ. ದಯಮಾಡಿ ನೋಡಿ,
ಖರ್ಗೆರವರು ನಡೆದು ಬಂದಿರೋ ದಾರಿನಲ್ಲಿ ನೀವು ಹೇಳ್ತಕ್ಕಂಥ ಭಾಷೆನ ಬಳಸೋದು ಇಲ್ಲ, ಬಳಸೋ ಅವಶ್ಯಕತೆಯೂ ಅವ್ರಿಗಿಲ್ಲ. ಅಟ್ ದ ಸೇಮ್ ಟೈಮ್ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಾಚಾರಿ ಅನ್ನೋ ಪದನೂ ಬಳಕೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ BJP ಲೀಡರ್ಸು, ಬೇರೆ ಲೀಡರ್ಸು ಬಳಕೆ ಮಾಡಿದ್ದಾರೆ. ಅಫ್ಕೋರ್ಸ್ ಅದು ಅಸಂವಿಧಾನಿಕ ಪದ ಇದ್ದರೂ ಸಹ ರಾಜಕೀಯ ಆರೋಪಗಳು ಮಾಡೋಂಥ ಸಂದರ್ಭದಲ್ಲಿ ಈ ಥರದ ಆರೋಪಗಳು ಬಂದಿದ್ದಾವೆ. BJP ಅವ್ರದ್ದು ಹೆಂಗೆ ಅಂದರೆ ಮಾತೆತ್ತಿದ್ರೆ ಅವ್ರು ಮಾತಾಡಿದ್ರೆ ಬೃಂದಾವನ, ಅವ್ರು ಏನೇ ಸುತ್ತಬಿಟ್ರೆ ಅವರು ಪತಿವ್ರತೆಯರು ಹೋಗ್ಬಿಡ್ತಾರೆ. ಅವರು ಬೇರೆಯವ್ರು ಮಾಡಿದ್ರೆ ಅಪಚಾರ. ಇವತ್ತು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಕಾನೂನು ಅವರು ರಾಜಕೀಯ ಟೀಕೆಗಳು ಮಾಡಿದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಟೀಕೆ ಮಾಡಿದಾಗ ಸ್ವೀಕಾರ ಮಾಡೋದಕ್ಕೆ ತಯಾರಿರಬೇಕು. ಪ್ರಜಾಪ್ರಭುತ್ವನೇ ಅದು. ಯಾವತ್ತೂ ಸಹ ಸರ್ಕಾರ ನಡೆಸೋವಂಥವ್ರು, ಆಡಳಿತ ಮಾಡೋವಂಥವ್ರು ಟೀಕೆಗಳು ಬಂದಾಗ ಸ್ವೀಕಾರ ಮಾಡಬೇಕು. ಈ ಥರ ಭಯೋತ್ಪಾದನೆ ಉಂಟು ಮಾಡೋದಲ್ಲ. ಈಗ ಅವರು ಹೇಳಿಕೆ ಕೊಟ್ಟರು ಅಂತೇಳಿ ಒಂದು ನಿಮಿಷ ಸರ್, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಅವರು ಶಾಡೋ ಪ್ರೈಮ್ ಮಿನಿಸ್ಟರ್, ಯಾರು ನಿಮಗೆ ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಒಂದು ಟೀಕೆ ಬಂದಾಗ ಅದನ್ನು ಟೀಕಾತ್ಮಕವಾಗಿ ಉತ್ತರ ಕೊಡೋಕೆ ಭಾಷೆ ಮುಖ್ಯ ಆಗುತ್ತೆ. ರಮೇಶ್ ಬಾಬು, 100% ಸರ್, 100% ನಿಮ್ಮ ಅಭಿಪ್ರಾಯ ಅದು, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ, ನಮ್ಮ ಪಾರ್ಟಿ ಅಭಿಪ್ರಾಯ ಹೇಳ್ತಾ ಇದ್ದೀನಿ, ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ನಾವೇನು ಟೀಕೆಯನ್ನು ಮಾಡ್ತೀವಿ ಅದನ್ನು ಸ್ವೀಕಾರ ಮಾಡೋಕ್ಕೆ ಮನಸ್ಥಿತಿ ಇಲ್ಲಲ್ಲೇ ಇರ್ತಕ್ಕಂಥವ್ರು ಈ ಥರದ ಕಾನೂನು ರಾಜ್ಯಗಳನ್ನ ಆಡೋಂಥದ್ದು ಮತ್ತೊಂದು ಮಾಡ್ತಾರೆ. ಏನು ಖರ್ಗೆರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ರಾವಣ ಅಂತ ಕರೆದಿದ್ದು, ಅದನ್ನು ಸೇರಿ ಸಮರ್ಥನೆ ಮಾಡ್ತಾ ಇದ್ದೀನಿ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಆರೋಗ್ಯಕರವಾದಂಥ ಭಾಷೆಯನ್ನು ಬಳಸಿ ಅವರು ಒಳ್ಳೆ ಕಂಟೆಸ್ಟಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಟೀಕೆ ರಿಸೀವ್ ಮಾಡೋದಕ್ಕೆ ಯಾರು ಸರ್ಕಾರ ಮಾಡ್ತಾ ಇದ್ದಾರೆ, ಸರ್ಕಾರ ನಡೆಸ್ತಾ ಇದ್ದಾರೆ, ಅವ್ರು ತಯಾರಿಲ್ಲ. ಖಂಡಿತ ನೋಡಿ, ತಾವು ಹೇಳ್ದಂಗೆ ನಾನು ತಾವು ಹೇಳ್ದ ಅಷ್ಟು ಮಾತನ್ನು ಸ್ವೀಕಾರ ಮಾಡ್ತೀನಿ. ಖರ್ಗೆರವರು ಬೆಳೆದು ಬಂದಿರತಕ್ಕಂಥ ದಾರಿ, ರಾಜಕೀಯವಾಗಿ ನಡ್ಕೊಂಡು ಬಂದಿರತಕ್ಕಂಥ ದಾರಿ ಡಿಫ್ರೆಂಟ್ ಫ್ರಮ್ ಅದರ್ ಪೊಲಿಟಿಷಿಯನ್. ಅದಕ್ಕೆ ಅದೇ ಕಾರಣಕ್ಕೆ ಅವರು ಗುಜರಾತ್ ಸಂಬಂಧಪಟ್ಟಂತೆ ಕೇರಳ ಪ್ರಚಾರ ಸಮಯದಲ್ಲಿ ಬಳಸಿದಂಥ ಭಾಷೆಗೆ ಇಮಿಡಿಯೇಟ್ ವಿಷಾದವನ್ನು ವ್ಯಕ್ತಪಡಿಸೋದು. ಇಟ್ ಈಸ್ ದ ಪರ್ಸನಾಲಿಟಿ ಆಫ್ ಖರ್ಗೆಜಿ. ಇವತ್ತು ಕರ್ನಾಟಕದಲ್ಲಿ ಸದಾನಂದ ಗೌಡ್ರ ಬಗ್ಗೆ SM ಕೃಷ್ಣರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರು ನಗ್ತಾರೆ ಅನ್ನೋ ಬಗ್ಗೆ ಒಂದೇನೋ ಒಂದು ಕಾಮೆಂಟ್ ಮಾಡಿದ್ರು ಪಬ್ಲಿಕ್ಕಾಗಿ. ಇಮ್ಮಿಡಿಯೇಟ್ ಅವ್ರಿಗೆ ಅರ್ಥ ಆಯಿತು, ಕೃಷ್ಣ ಅವರಿಗೆ, ಇದು ನಾನು ಬಳಸಬಾರ್ದಾಯ್ತು ಅಂತೇಳಿ ಅವ್ರು ವಿಷಾದವನ್ನು ವ್ಯಕ್ತಪಡಿಸೋದು. ಯಾರನ್ನು ನಾವು ಸ್ಟೇಟ್ಸ್ಮನ್ ಅಂತ ಕರಿತೀವಿ ಅವ್ರಿಗೆ ಈ ಥರದ ಪದ ಬಳಕೆಯಲ್ಲಿ ನಾನು ವ್ಯತ್ಯಾಸ ಮಾಡಿದ್ದೀನಿ ಅಂದರೆ ಖಂಡಿತ ಅವರು ವಿಷಾದವನ್ನು ವ್ಯಕ್ತಪಡಿಸ್ತಾರೆ, ಸರಿಪಡಿಸ್ಕೊತಾರೆ. ಬಟ್ ಖರ್ಗೆ ಅವರು ಆ್ಯಸ್ ಎ ಆಪೋಸಿಷನ್ ಲೀಡರ್, ನೀವು ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ನನಗಿನ್ನ ಚೆನ್ನಾಗಿ ದೆಹಲಿ ನಿಮಗೆ ಚೆನ್ನಾಗಿ ಪರಿಚಯ ಇದೆ. ಅವ್ರು ನಡ್ಕೊಂಡಂಥ ರೀತಿ, ಬಳಸುವಂಥ ಭಾಷೆ, ಇವತ್ತು ಯಾಕೆ ರಾಷ್ಟ್ರಮಟ್ಟದಲ್ಲಿ ಖರ್ಗೆರವರು ಸಕ್ಸಸ್ ಆಗಿದ್ದಾರೆ ಅಂದರೆ ಅವರ ಲಾಂಗ್ ಎಕ್ಸ್ಪೀರಿಯೆನ್ಸು, ಬಳಸುವಂಥ ಭಾಷೆ, ಮತ್ತು ಯಾವುದೇ ಸುಮ್ಮನೆ ಟೀಕೆ ಮಾಡೋದಕ್ಕೆ ಯಾವತ್ತೂ ಹೋಗೋದಿಲ್ಲ ಅವರು. ನೀವು ಲೋಕಸಭೆಯಲ್ಲಿ ಇರ್ಬೋದು, ರಾಜ್ಯಸಭೆ ಇರ್ಬೋದು. ಅವರು ಭಾಳ ಇಮ್ಮಿಡಿಯೇಟಾಗಿ ಸ್ಪಷ್ಟೀಕರಣ ಕೊಟ್ಟರು, ನಾನು ಭಯೋತ್ಪಾದಕ ಅಂತ ಕರೆದಿದ್ದು ಆಯಾ ಕಂಟೆಸ್ಟಲ್ಲಿ ಅಲ್ಲ, ಆಯಾ ಅರ್ಥದಲ್ಲಿ ಅಲ್ಲ, ನಾನು ಈ ಥರದ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಅದಕ್ಕೆ ಇದನ್ನು ಅವ್ರು ಲಿಂಕ್ ಮಾಡೋದು. ಬಳಸೋದಕ್ಕೆ ಬೇರೆ ದಯಮಾಡಿ ಸರ್, ಇರಿ ಸರ್ ಒಂದು ನಿಮಿಷ, ನನಗೆ ಗೊತ್ತಿದೆ, ಇರಿ ಸರ್. ಮಹಿಳಾ ಮಸೂದೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಧಾನಿಯವ್ರು ನಡ್ಕೊಂಡ್ರು, ಮತ್ತು ಸರ್ಕಾರಿ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡು, ಅಂದರೆ ವಿರೋಧ ಪಕ್ಷಗಳನ್ನ ಯಾವ ರೀತಿ ಟೀಕೆ ಮಾಡೋರು, ಇದನ್ನು ಸೇರಿಸ್ಕೊಂಡು ಅವ್ರು ಮಾತಾಡೋರು. ಇವತ್ತು ತಾವೇನು ಮಾತಾಡ್ತಾ ಇದ್ದೀರಾ, ಇದೇ ಪ್ರಧಾನಿರವರು. ಅಫ್ಕೋರ್ಸ್ ನಿಮ್ಗೆ ನಿಂದನೆ ಬರಲಿ, ನೀವು ರಾಜಕೀಯವಾಗಿ ಮಾತಾಡಿ, ಯಾರನ್ನೋ ಎತ್ಕೊಟ್ಟು ಆಯಿತು. ನೀವು ನಿಮ್ಮ ಅರಗಾಗ್ ನಾರಾಯಣರವರು, ಕರ್ನಾಟಕದ ಫಾರ್ಮರ್ ಹೋಮ್ ಮಿನಿಸ್ಟ್ರು, ಅವ್ರನ್ನ ಈ ಚರ್ಮ ಇಟ್ಕೊಂಡು ಮಾತಾಡಿದಾಗ ಪ್ರಧಾನಿಯವ್ರು ಮಾತಾಡಿದ್ರ? ಅರೆ, ಒಬ್ಬ ಫಾರ್ಮರು, ಒಬ್ಬ ಕಾರ್ಮಿಕ ನಾಯಕ 72ರಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ರಾಜಕೀಯ ಹಾದಿನ ಒಂದು ನಿಮಿಷದಲ್ಲಿ ನೀವು ಮಸಿ ಬಡೋದಲ್ಲ, ಆವತ್ತು ನಿಮ್ಗೆ ಅನ್ನಿಸ್ಲಿಲ್ವಾ? ಇದು ಬೇರೆ, ಇದು ನಾನು ಹಂಗಂತೇಳಿ ಇದನ್ನು ಅದಕ್ಕೆ ಡಿಪೆಂಡ್ ಮಾಡಿ ಕ್ಲಾರಿಟಿ ಮಾಡ್ತಾ ಇಲ್ಲ. ಇದು ಬೇರೆ, ಇದಕ್ಕೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ತಾ ಇದ್ದೀವಿ. ಸ್ಲಿಪ್ ಆಫ್ ಟಂಗ್ ಅಲ್ಲ ಸರ್, ನಾವು ಸ್ಪ್ಲಿಟ್ ಅಂತ ಹೇಳಲೇ ಇಲ್ಲ ಅವರು. ಹೌದು, ನಾನು ವಿತ್ ಇಂಟೆನ್ಷನ್ ನಾನು ಮಾತಾಡಿದ್ದೀನಿ, ನಾನು ಮಾತನ್ನೇ ಹೇಳ್ತಾ ಇದ್ದೀನಿ. ನೀವು ವಿಷಯ ಸ್ವಲ್ಪದ ಹೇಳಿಕೆ ಇರ್ಬೋದು, ಇವತ್ತು ಟೆರರಿಸ್ಟ್ ಅಂತ ಕರೆದಿರ್ತಕ್ಕಂಥದ್ದು ಇರ್ಬೋದು, ರಾವಣ ಅಂತ ಕರೆದಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಸ್ಪ್ಲಿಟ್ ಆಫ್ ಟಂಗ್ ಅಲ್ಲ. ಅವರ ಪ್ರಧಾನಮಂತ್ರಿಗಳು ನಡ್ಕೊಳ್ತಾ ಇರ್ತಕ್ಕಂಥ ರಾಜಕೀಯ ಹಾದಿಯನ್ನ ಟೀಕೆ ಮಾಡೋ ನಿಟ್ಟಿನಲ್ಲಿ ಅವ್ರು ಮಾಡಿದ್ದಾರೆ ಬಿಟ್ರೆ ದೇರ್ ಇಸ್ ನೋ ಕ್ವಶನ್ ಆಫ್ ಸ್ಪ್ಲಿಟ್ ಆಫ್ ಟಂಗ್. ಸ್ಪ್ಲಿಟ್ ಆಫ್ ಟಂಗ್ ಮಾತಾಡಿರೋ ನೀವು ಮಾತಾಡಬೇಕಾದ್ರೆ ಬಹಳಷ್ಟು ಲಾಫಿಂಗ್ ಸಬ್ಜೆಕ್ಟ್ ಅಂದರೆ ಇದು ನೀವೀಗ ಪ್ರಸ್ತಾಪ ಮಾಡಿದ್ದು ಸಿದ್ದರಾಮಯ್ಯ ಅವ್ರು ಏನು ಬಳಸ್ತಾರೆ ಅಂತೇಳಿ. ದಯಮಾಡಿ ಈಗ ರವೀಂದ್ರ ರೇಷ್ಮೆ ಅವರು ಒಂದು ಹೇಳಿದ್ರು, ಧರ್ಮ ಜಾತಿಗೆ ಹೋಲಿಕೆ ಮಾಡಿ ಮಾತಾಡಬಾರ್ದು ಅಂತ ಹೇಳಿದ್ರು. ಅದಿರಲಿ, ಅಫ್ಕೋರ್ಸ್ ಅವರ ಸೀನಿಯಾರಿಟಿ ಮೇಲೆ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅವರು ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನಿಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ ಅಂತೇಳಿ ಸಿದ್ದರಾಮುಲ್ಲಾ ಖಾನ್ ಅನ್ನೋ ಪದ ವಿರೋಧಿಸ್ತಾ ಇದ್ದೀರಿ ನೀವು. ನೋಡೋಣ, ನೀವು ಅದನ್ನು ಬಿಟ್ಟು ಆಚೆ ಹೋಗ್ತಾ ಇದ್ದೀರಾ. ಪ್ರಶಾಂತ್ ನಾಥ್ ಅವ್ರು ಹೇಳಿದ ಪಾಯಿಂಟ್ ಬಿಟ್ಟು ಆಚೆ ಹೋಗ್ತಿದ್ದೀರಾ. ನೋಡಿ, ಆರೋಗ್ಯಕರವಾದಂಥ ಟೀಕೆನ ಮಾಡೋಂಥದ್ದಕ್ಕೆ ಎಲ್ರಿಗೂ ಅವಕಾಶ ಇದೆ, ಅದು ಯಾರೂ ಹೊರತಾಗಿಲ್ಲ. ಅದನ್ನು ಟೀಕೆನೂ ಸಹಜ,
ಟೀಕೆ ಸ್ವೀಕಾರ ಮಾಡೋದು ಸಹಜ. ವಿಶೇಷವಾಗಿ essence of democracy. ಎಸ್ ಬ್ಯೂಟಿ ಆಫ್ ದ ಡೆಮೋಕ್ರಸಿ. ವಿಶೇಷವಾಗಿ ಯಾರು ಅಧಿಕಾರದಲ್ಲಿರ್ತಾರೆ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಥರದ ಟೀಕೆಗಳು ಬಂದಾಗ ಸ್ವೀಕಾರ ಮಾಡಬೇಕು. ಆದರೆ ಅಂಥ ಟೀಕೆಗಳು ದ್ವೇಷದಿಂದ ಕೂಡಿದು. ಇವತ್ತು ಖರ್ಗೆ ಅವ್ರ ಬಗ್ಗೆ ಇವರು ಏನು ರೇಷ್ಮೆ ಅವ್ರು ಹೇಳಿದ್ರು, ಈಸ್ ಮೇಂಟೈನ್ಡ್ ವೆಲ್ ರಿಲೇಷನ್ಶಿಪ್ ವಿತ್ ಆಲ್. ಇವತ್ತು 371J ಬರಬೇಕಾದ್ರೆ UPA ಸರ್ಕಾರ ಇದ್ದರೂ ಸಹ LK ಆದ್ವಾನಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ಮುಲಾಯಂ ಸಿಂಗ್ ಯಾದವ್ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ಇವ್ರನ್ನ ಮಮತಾ ಬ್ಯಾನರ್ಜಿನ ಕನ್ವಿನ್ಸ್ ಮಾಡಿದ್ರು. ಅದು ಅವ್ರ ನೇಚರು ಮತ್ತು ಅವರ ಸ್ಟೇಟ್ಮೆಂಟ್ಶಿಪ್ಪು. ಖರ್ಗೆ ಅವರು ಯಾವ್ದಾರ ಕೆಲಸ ಆಗಬೇಕಂದ್ರೆ ಒಂದು ಸಲ ಕಮಿಟ್ಮೆಂಟ್ ಅಂದರೆ ಅವರು ಅದನ್ನು ಇಟ್ಕೊಂಡು ಮಾಡ್ತಾರೆ. ಅವರಾಗಲೇ ರಜಾಕರ ವಿಷಯ ಪ್ರಸ್ತಾಪ ಮಾಡಿದ್ರು. ಅವರು ಒಬ್ಬ ಬಾಲಕನಾಗಿದ್ದಾಗಲೇ ಸಾಮಾಜಿಕವಾಗಿ ಇಂಥ ನೋವುಗಳನ್ನೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ, ಅದರಿಂದ ಎಲ್ಲ ಆಚೆ ಬಂದಿದ್ದಾರೆ ಅವರು. ಸೊ ಇವತ್ತು ಇಂತಹ ಯಾವುದೇ ಟೀಕೆಗಳು ಬಂದರೆ ಅದಕ್ಕೆ ಸಮಂಜಸವಾಗಿ ನನ್ನ ಪ್ರಶ್ನೆ ಉತ್ತರ ರಮೇಶ್ ಕೊಡೋದು. ಬಾಬು ಅವರೇ, ಅಲ್ಲ, ಒಂದು ನಿಮಿಷ ಇಷ್ಟು ದಿನ ನೀವು ವಿರೋಧ ಮಾಡ್ತಾ ಇದ್ದೀರಿ. ಇಲ್ಲ, ವಿರೋಧ ಮಾಡಬಹುದಿತ್ತು ಸರ್. ಈಗಲೂ ನಾಳೆ ನೀವು ಹೇಗೆ ವಿರೋಧ ಮಾಡ್ತೀರಿ? ಇಲ್ಲ ಆ ಸರ್. ಕಡೆಯಿಂದ ಇದೇ ರೀತಿಯ ಟೀಕೆಗಳು ಬಂದಾಗ ಇವತ್ತಾಗಲಿ ನಾಳೆ ಆಗಲಿ ನೆನ್ನೆ ಆಗಲಿ ಆರೋಗ್ಯಕರವಾದಂಥ ಟೀಕೆ ಬಂದಾಗ ಸರ್ಕಾರಗಳು ಮಾಡೋಂಥವ್ರು ಸ್ವೀಕಾರ ಮಾಡಬೇಕು. ಅದು ಕಾಂಗ್ರೆಸ್ ಹೊರತಾಗಿಲ್ಲ, ಬಿಜೆಪಿ ಇದು ಆರೋಗ್ಯಕರ ಭಾಷೆ. ಇಸಿ ಈಗ ಅದಕ್ಕೆ ಈಗ ಎಲ್ಲ ಚರ್ಚೆ ಆಗೋಗಿದೆ. ಇದು ಆರೋಗ್ಯಕರವಾದ ಪದನೇ, ಅದೇನು ಇಟ್ ಇಸ್ ನಾಟ್ ಎ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್. ಇವ್ರಿಗೆ ನಾಳೆ ಇದೇ ಟೆರರಿಸ್ಟ್ ಅನ್ನುವಂತ ಶಬ್ದವನ್ನ ಉಳಿದ ನಿಮ್ಮ ನಾಯಕರಿಗೆ ಬಳಸಿದ್ರೆ ಅದಕ್ಕಿಂತ ಘೋರ ಪದಗಳನ್ನ ಬಿಜೆಪಿ ಬಳಸಿದ್ರೆ ಸರ್. ಪ್ರಜಾಪ್ರಭುತ್ವದಲ್ಲಿ ಅತ್ಯಾಚಾರ ಮಾಡುವಂತ ಎಲ್ಲ ಪದಗಳನ್ನ ರಾಜಕೀಯವಾಗಿ ಬಿಜೆಪಿಯವರು ಈ ದೇಶದಲ್ಲಿ ಇವತ್ತು ಅವ್ರು ಹೇಳಿದ್ರು. ಆಗ್ಲೇ ಮಾತಾಡ್ತಾ ಒಂದ್ ನಿಮಿಷ ಸರ್, ಅವ್ರು ಮಾತಾಡ್ತಾ ಕೆಲವು ಪದ ಬಳಸಿದ್ರು. ಅಲ್ಲೇನು ಹಂಗಾಯ್ತು, ನಾನು ಕೇಳಿದ ಪದಕ್ಕೆ ಅವ್ರು ಉತ್ತರನೇ ಕೊಡಲಿಲ್ಲ. ಅರ್ಗ ಜ್ಞಾನೇಂದ್ರವರು ಬಳಸಿದಂಥ ಭಾಷೆಗೆ ಇವತ್ತಿನವರೆಗೂ ಅವರ ಸಣ್ಣ ಕ್ಷಮೆನೂ ಅವ್ರ ಪಾರ್ಟಿಯಿಂದ ಬಂದಿಲ್ಲ. ಇವತ್ತು ಬಂದಿರ್ತಕ್ಕಂಥದ್ದು ಏನು ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ. ಮಹಾತ್ಮ ಗಾಂಧಿ ಹೆಸರು ಉಚ್ಚಾರ ಮಾಡಿದ್ರು, ಸರ್ದಾರ್ ಪಟೇಲ್ ಉಚ್ಚಾರ ಮಾಡಿದ್ರು. ರಮೇಶ್ ಬಾಬು ಅವರೇ, ನಾನು ಖರ್ಗೆ ಅವ್ರ ಪದಕ್ಕೆ ಇನ್ನೊಂದು ಲಿಂಕ್ ಮಾಡ್ತೀನಿ. ಈಗ ಶಬ್ದದ ಬಳಕೆ ತಪ್ಪಿ ಆಯ್ತು ಅಂತಾದ್ರೆ ಓಕೆ, ಅದನ್ನ ಸಮರ್ಥನೆ ಅಪಾಯಕಾರಿ ಅಂತ ಹೇಳೋದು ಅಪಾಯಕಾರಿ ಅಲ್ಲ ಸರ್. ಸಮರ್ಥನೆ ಅಪಾಯಕಾರಿ, ಖಂಡಿತ ಅಪಾಯಕಾರಿ ಅಲ್ಲ. ಸನ್ಮಾನ್ಯ ಖರ್ಗೆರವರು ಅವ್ರು ಮಾಡಿರ್ತಕ್ಕಂಥ ಕಂಟೆಸ್ಟು ಏನು ಸೆಂಟ್ರಲ್ ಏಜೆನ್ಸಿಗಳನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಮಾತಾಡಿದ್ದಾರೆ. ಬಟ್ ಅದಕ್ಕೆ ಮುಂದುವರೆದು ಹೇಳಿದ್ರೆ ನಾನು ಏನಿವತ್ತು ಮಹಾತ್ಮ ಗಾಂಧಿ ಅವ್ರ ಕಗ್ಗೋಲೆ ಆಯ್ತಲ್ಲ, ಅದಕ್ಕೂ ಇದು ಲಿಂಕ್ ಮಾಡಿ ಹೇಳ್ಬೋದು, ಏನು ತಪ್ಪೇನಿಲ್ಲ. ಆ ಮಟ್ಟಕ್ಕೆ ಬಿಜೆಪಿ ಮಹಾತ್ಮ ಗಾಂಧಿ ಕೊಲೆ ಮಾಡಿದ್ರೆ ಸಮರ್ಥನೆ ಮಾಡೋರು ಯಾರು? ನಾಥೂರಾಮ್ ಗೂಡ್ಸೆ ಸಮರ್ಥನೆ ಮಾಡೋರು ಯಾರು? ನಾಥೂರಾಮ್ ಗೂಡ್ಸೆ ದೇವಸ್ಥಾನ ಕಟ್ಟೋರು ಯಾರು? ಐಡಿಯಾಲಜಿ ಮೇಲೆ ನಾವು ಮಾತಾಡಕ್ ಹೋದ್ರೆ ಅವ್ರು ಸರಿ ಇದೆ. ಐಡಿಯಾಲಜಿ ಮೇಲೆ ಮಾತಾಡುವಾಗ ಅದಕ್ಕೂ ಬಿಜೆಪಿಗೂ ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು. ನಿಮ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಜನ ಸಂಘಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಕೊಟ್ಟ ಮೇಲೆ ಜುಡಿಷಿಯರಿ ಮೇಲೆ ನಂಬಿಕೆ ಇಲ್ಲ, ಸರ್ಕಾರದ ಮೇಲೆ ನೋಡಿ. ಚುನಾವಣೆಗಳನ್ನ ಸೋಲಿ 50 ವರ್ಷ ಕಾಂಗ್ರೆಸ್ ಮೇಲೆ ಏನೇನು ಆರೋಪ ಮಾಡಿದ್ದಾರೆ ಅದರ 10 ಪಟ್ಟು 10 ವರ್ಷದಲ್ಲಿ ಮಾಡಿದ್ದಾರೆ ಬಿಜೆಪಿ. 10 ವರ್ಷದಲ್ಲಿ